ಚನ್ನಪಟ್ಟಣ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರವನ್ನು ಎಣಿಯುತ್ತಿದ್ದಾರೆನ್ನುವ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಾಂಬೆ ನಗರಿ ಕೈವಶಕ್ಕೆ ಡಿಕೆ ಶಿವಕುಮಾರ್ ಈಗ ತಂತ್ರವನ್ನು ಹೆಣಿತಾ ಇದ್ದಾರೆ. ಸಚಿವರ ದಂಡು ಚನ್ನಪಟ್ಟಣಕ್ಕೆ ಬರ್ತಾ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಅಂತೇಳಿ ಅವರ ಗ್ಯಾರಂಟಿ ಏನಿದೆ ಅದರ ಒಂದು ಪ್ರಚಾರ ಜೊತೆಗೆ ಜನರಿಗೆ ಹತ್ತಿರ ಆಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಂತೆ ಕಂಡು ಬರ್ತಾ ಇದೆ. ಇಲಾಖೆಯವಾರು ಸಚಿವರಿಂದ ಚನ್ನಪಟ್ಟಣ ಪ್ರವಾಸ ಶುರುವಾಗುತ್ತೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಒಂದು ಕಡೆ ಮೈತ್ರಿಪಾಳ್ಯದಲ್ಲಿ ಯಾರು ನಿಂತ್ಕೋಬೇಕು ಅನ್ನುವ ಚರ್ಚೆಗಳು, ಮತ್ತೊಂದು ಕಡೆ ಸರ್ಕಾರದ ಎಲ್ಲ ಸಚಿವರನ್ನ ಚನ್ನಪಟ್ಟಣಕ್ಕೆ ಕರೆಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಮಹದೇವಸ್ವಾಮಿ, ಏನ್ ಡಿ ಕೆ ಶಿವಕುಮಾರ್ ಅವರ ಈ ರಣತಂತ್ರ ಇದೆಯಲ್ಲ, ಇದು ವರ್ಕೌಟ್ ಆಗತ್ತಾ? ಬಹುಶಃ ಅದು ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಚನ್ನಪಟ್ಟಣ ಕ್ಷೇತ್ರವನ್ನ ಗೆಲ್ತಾರೆ ಅಂತನ್ನುವಂಥದ್ದನ್ನ ಇದರಿಂದಲೇ ಹೇಳಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಒಂದಷ್ಟು ಮತದಾರರನ್ನ ಕಾಂಗ್ರೆಸ್ ತತ್ವ ಸೆಳೆಯಲು ಡಿ ಕೆ ಶಿವಕುಮಾರ್ ಸಂಪೂರ್ಣವಾದಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 20,000 ಇದ್ದಂತಹ ಮತಗಳು ಲೋಕಸಭಾ ಚುನಾವಣೆಯಲ್ಲಿ 85,000 ಮತಗಳನ್ನ ಕೂಡ ಪಡೆದುಕೊಂಡಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನತ್ತ ಜನರು ಕೂಡ ಚನ್ನಪಟ್ಟಣದಲ್ಲಿ ಇದ್ದಾರೆ ಅಂತನ್ನುವಂಥದ್ದನ್ನ ಅರಿತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಕೈಗೊಂಡಂತಹ ಏನೋ ಅಭಿವೃದ್ಧಿ ಕಾರ್ಯಗಳೇನಿದೆ ಅವುಗಳನ್ನ ಜನರಿಗೆ ನೆನಪಿಸುವಂಥದ್ದು, ಜೊತೆಗೆ ಜನಸಾಮಾನ್ಯರಿಗೆ ಇಲಾಖಾವಾರು ಸಚಿವರನ್ನ ಕರೆತಂದು ಆ ಮೂಲಕವಾಗಿಯೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತನ್ನುವಂತಹ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಅವರು ಕಡಕಟ್ಟಾಗಿ ಹೇಳಿರುವಂತದ್ದು ಏನಂತಂದ್ರೆ, ಈ ಬಾರಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಶಾಸಕರೇ ಆಯ್ಕೆಯಾಗ್ತಾರೆ ಅಂತನ್ನುವಂತಹ ಸಂದೇಶವನ್ನ ಕೂಡ ಜನಸಾಮಾನ್ಯರಿಗೆ ರವಾನೆ ಮಾಡುವಂತಹ ಮುಖಾಂತರವಾಗಿ ಒಂದಷ್ಟು ಕಾರ್ಯಕರ್ತರು ಮತ್ತು ಜನಸಾಮಾನ್ಯರನ್ನ ಹುರಿದುಂಬಿಸಿ ತಮ್ಮತ್ತ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಲಾಖಾವಾರು ಜಾತಿವಾರು ಮಂತ್ರಿಗಳನ್ನು ಕೂಡ ಕರೆತಂದು ಅಲ್ಲಿನ ಪ್ರಮುಖ ಸಮುದಾಯಗಳನ್ನ ತಮ್ಮತ್ತ ಸೆಳೆಯುವಂತಹ ಒಂದು ಯತ್ನಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತನ್ನುವಂಥದ್ದು ಈ ರೀತಿಯಾದಂತಹ ಜನಸ್ಪಂದನೆ ಕಾರ್ಯಕ್ರಮದ ಮುಖಾಂತರವಾಗಿ ಸ್ಪಷ್ಟವಾಗುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾವೇರಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ 13 ಮಂದಿ ಸಾವಿಗೀಡಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜಿಲ್ಲಾಸ್ಪತ್ರೆ ಶವಾಗಾರದ ಬಳಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಕುಟುಂಬಸ್ಥರನ್ನ ತಮ್ಮವರನ್ನ ಕಳೆದುಕೊಂಡಂತಹ